ಅಧ್ಯಕ್ಷರಾದಂಥ ಸನ್ಮಾನ್ಯ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಬೆಂಗಳೂರಿನಿಂದ ಮೈಸೂರುವರೆಗೆ ಏನು ಪ್ರತಿಭಟನೆಯನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿ ಇವತ್ತು ಹೋರಾಟವನ್ನ ಮಾಡಿ ಕಾಂಗ್ರೆಸ್ ಮಾಡತಕ್ಕಂತ ಒಂದು ದುರಾಡಳಿತ ವಿರುದ್ಧ ನಾವು ಏನು ಭಾರತೀಯ ಜನತಾ ಪಕ್ಷ ನಾವು ಹೋರಾಟವನ್ನ ಇಲ್ಲಿವರೆಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಬಂಧುಗಳೇ, ರಾಜ್ಯದ ಜನತೆ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿದೆ. ಇವತ್ತು ಮೈಸೂರಿನಲ್ಲಿರ್ತಕ್ಕಂಥ ಒಂದು ಹಿಂದೆ ಸಿದ್ದರಾಮಯ್ಯನವರು 13 ಬಜೆಟ್ ಅನ್ನ ಮಾಡಿನಿ, ಅನೇಕ ಧೀಮಂತ ನಾಯಕ ಅಂತಕ್ಕಂಥ ಒಬ್ಬ ನಾಯಕ ತಮ್ಮ ಮನೆಯವರ ಹೆಸರಲ್ಲೇ ಇವತ್ತೇನು ಒಂದು ಕೊಟ್ಟಿ ಕಾಗದ ಪತ್ರಗಳನ್ನ ತಯಾರು ಮಾಡಿ ಇವತ್ತು ಹಗರಣವನ್ನ ಎಸೆದರೆ ಇವತ್ತು ಅವರು ರಾಜ್ಯಕ್ಕೆ ಕ್ಷಮೆ ಕೇಳಬೇಕು. ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಕ್ಷದವರು ಹೋರಾಟ ಮಾಡಿ ರಾಜೀನಾಮೆನ ಕೊಡ್ಬೇಕಂತ ಹೇಳಿ ಇವತ್ತು ಈ ವೇದಿಕೆ ಮುಖಾಂತರ ಒತ್ತಾಯನ ಮಾಡ್ಲಿಕ್ಕೆ ತಿಳಿದು ಬಂಧುಗಳೇ. ಆದ್ರೆ ಈ ಸಂದರ್ಭದಲ್ಲಿ ನಾನು ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಹಿಂದೆ ಇವರು ಅನೇಕ ಯಾವ ರೀತಿ ವಿಚಾರವನ್ನ ಮಾಡಿ 13 ಅವರು ಯಾವ ರೀತಿ ಮಾತನಾಡಿದ್ರು ಸಿದ್ದರಾಮಯ್ಯನವರು ಅನ್ನೋದನ್ನ ಈ ಪತ್ರಿಕೆಯಲ್ಲಿದೆ. ಇವತ್ತು ಅದೇ ಸಿದ್ದರಾಮಯ್ಯನವರು ಸನ್ಮಾನ್ಯ ಗೌರವಾನ್ವಿತ ಇರ್ತಕ್ಕಂಥ ಗವರ್ನರ್ ಅವರಿಗೆ ಇವತ್ತು ಏನು ನೋಟಿಸ್ ಕೊಟ್ರೆ ಇವರೇ ರಾಜೀನಾಮೆ ಕೊಡ್ಬೇಕಂತಕ್ಕಂಥ ಒಂದು ಏನು ಹೋರಾಟದಲ್ಲಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಶಾಸಕರು ಸಚಿವರು ಹೋರಾಟ ಮಾಡಿ ಅವರು ರಾಜೀನಾಮೆ ಇವತ್ತು ಗೌರವ ಕೊಡ್ಬೇಕಂತಕ್ಕಂಥ ಒಂದು ಏನು ದುಷ್ಟತನದ ಏನು ಮಾತುಗಳನ್ನ ಇವರು ಹೇಳ್ತಾರೆ. ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಕ್ಷ ಭ್ರಷ್ಟ ಮುಖ್ಯಮಂತ್ರಿ ತಗುಲಿ ಲೂಟಿ ಸರ್ಕಾರ ಕೊನೆಗಾಗಲಿ ಅಂತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಹೋರಾಟವನ್ನ ಮಾಡಿದೀವಿ. ಆದ್ರೆ ಇವತ್ತು ಇಷ್ಟೆಲ್ಲ ಆದ್ರೂ ಕೂಡ ಎಂತ ಅವ್ರದ್ದು ಮಂಡ ಧೈರ್ಯ ಅಂತಂದ್ರೆ ನಾನು ಯಾಕೆ ರಾಜೀನಾಮೆ ಕೊಡ್ಬೇಕಪ್ಪ ಅಂತಕ್ಕಂಥ ಮಾತುಗಳನ್ನ ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಹೇಳಲಿಕ್ಕೆ ಬಯಸ್ತೀನಿ, ಸನ್ಮಾನ್ಯ ತಾವು 2013 ವರ್ಷಗಳ ಹಿಂದೆ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪ ಸಾಹೇಬರ ಬಗ್ಗೆ 2011ರಲ್ಲಿ ಜನವರಿ ತಿಂಗಳಲ್ಲಿ ತಾವು ಏನು ಮಾತನಾಡಿದ್ರಿ, ಈ ತಾವು ಮಾತನಾಡ್ತಕ್ಕಂಥ ಮಾತುಗಳನ್ನ ಪತ್ರಿಕೆಯಲ್ಲಿದೆ. ಇವತ್ತು ನನ್ನ ಬಾಯಿಲೆ ಬರ್ತಕ್ಕಂಥ ಮಾತುಗಳಲ್ಲ, ತಾವು ಏನು ಮಾತಾಡಿದ್ರಿ ಅಂಕಿ ಸಂಖ್ಯೆಗಳನ್ನ ಪತ್ರಿಕೆಯಲ್ಲಿದೆ ಬಂಧುಗಳೇ. ಆದ್ರೂ ಕೂಡ ಎಲ್ಲ ಸಚಿವರು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮೇಲೆ ಇವತ್ತು ಗೋಬೆ ಕೊಡಿಸ್ತಕ್ಕಂಥ ಏನು ನಡೆಸಿದ್ದಾರೆ, ಇದು ಯಾವ ಕಾಲಕ್ಕೂ ನಾವು ಬಿಡೋದಿಲ್ಲ. ಇದರ ಹೋರಾಟವನ್ನು ಮುಂದೆ ಮಾಡ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೇ ಅಲ್ಲ, ಇವತ್ತು ಹೋರಾಟ ಮಾಡಿ ಇವತ್ತು ತಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ನೀವು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ. ಆದ್ರೆ ಎಂದೆಯೂ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಹೊಲದ ಉತ್ತಾರಗಳನ್ನು ನಾವು ನೋಡ್ಕೋಬೇಕಾಗ್ಯದ. ಇವತ್ತು ಪತ್ರಿಕೆಯಲ್ಲಿ 35 ದಾಖಲೆಗಳನ್ನ ಕೊಟ್ಟಿ ಕಾಗದಗಳನ್ನ ತಯಾರು ಮಾಡಿದರೆ ಇವತ್ತು ಪತ್ರಿಕೆಯಲ್ಲಿ ಹಾಕಿದಿರ್ತಕ್ಕಂಥದ್ದು ಎಲ್ಲ ನೀವು ನೋಡಬಹುದು. ಇದು ಒಂದು ಸ್ವಲ್ಪ ಮೈಕ್ ಹೆಲ್ಪ್ ಮಾಡಿ. ಇವತ್ತು ಅನೇಕ ಈ ಪತ್ರಿಕೆಯಲ್ಲಿ 36 ಬಿಜಾಪುರ ನಗರದಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರು, ಕಾಂಗ್ರೆಸ್ದ ಅತಿ ಬಲಗೈ ಬಂಟ್ರು ಇವತ್ತು 35 ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದು ತಾವೆಲ್ಲ ನೋಡಬಹುದು. ಇವತ್ತು ಅದಾದ್ರೂ ಕೂಡ ಅವ್ರ ಮೇಲೆ ಕೇಸ್ಗಳಾದವು, ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರ ಹೆಸರಲ್ಲೇ ಖರೀದಿ ಹಾಕೊಂಡು ಇಷ್ಟೆಲ್ಲ ಆದ್ರೂ ಕೂಡ ಒಂದು ಪಂಚನಾಮ ಆಗ್ಲಿಲ್ಲ. ಒಬ್ಬರ ಮೇಲೆ ಕೂಡ ಒಂದು FIR ಆಗಿ ಅದನ್ನ ಅಲ್ಲೇ ಬದಿಗೊಟ್ಟು ಅದನ್ನ ಏನ್ ಮಾಡದಪ್ಪ ಅಂದ್ರೆ ಒಂದು ಯಾವ ರೀತಿ ಒಂದು ಚಾರ್ಜ್ ಶೀಟ್ ದಾಖಲೆಯನ್ನ ಮಾಡಲಿಲ್ಲ. ಇಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೇಕಾ? ನಾವೆಲ್ಲ ಆತ್ಮಲೋಕನ ಮಾಡ್ಕೋಬೇಕಾಗಿದೆ. ಕಾರ್ಯಕರ್ತರು ನಾವು ಆತ್ಮಲೋಕನ ಮಾಡಿಕೊಂಡು ನಾವು ಮುಂದೆ ಕಾರ್ಯಕರ್ತರ ಬಲಿಪಶು ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹಿಂದೆ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಒಂದು ಕೊಟ್ಟಿ ದಾಖಲೆಗಳನ್ನಾಗಲಿಲ್ಲ. ಇವತ್ತು ನಮ್ಮ ಸಿಂದಗಿಯ ಮಾಜಿ ಶಾಸಕರು ಬೂಸ್ನೂರ್ ಅವರ ಕ್ಷೇತ್ರದಲ್ಲಿ ಕೂಡ ಮೊನ್ನೆ ಒಂದು ಕೊಟ್ಟಿ ಖರೀದಿಯನ್ನು ಕೂಡ ಆಗಿದೆ. ಇವತ್ತು ಆದ್ರೂ ಕೂಡ ಅದನ್ನ FIR ಮಾಡಿ ಅದನ್ನ ಎಲ್ಲಿ ಅವ್ರನ್ನ ಕಡೆಗಣಿಸುವ ಅದನ್ನ ಮದಿಗೆತ್ತಿರ್ತಕ್ಕಂಥ ವ್ಯವಸ್ಥೆಯನ್ನ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ ಬಂಧುಗಳೇ. ಇದನ್ನೆಲ್ಲ ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷ ಈ ಸನ್ಮಾನ್ಯ ವಿಜೇಂದ್ರ ಅವರು
ಇವತ್ತೇ ನಮ್ಮ ರಾಜ್ಯ ಅಧ್ಯಕ್ಷರಾದ ನಂತರ ಅವರು ಇವತ್ತು ಪಾದಯಾತ್ರೆ ಮಾಡಿದ ನಂತರ ಇದೊಂದು ಕಾಂಗ್ರೆಸ್ನ ಒಂದು ಬೀದಿ ನಾಟಕವನ್ನು ನಡೆಸಿದ್ದಾರೆ. ತಾವು ಎಲ್ಲ ತಪ್ಪುಗಳನ್ನ ಇಟ್ಕೊಂಡು ನಮ್ಮ ಮೇಲೆ ಭೂಮಿ ಕೊಡಿಸಿ ತಾವು ಹೋರಾಟ ನಡೆಸಿದ್ರೆ ಎಷ್ಟು ನಾಚಿಗಡಿ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ. ನೀವು ವಿಚಾರ ಮಾಡ್ರಿ, ಎಲ್ಲ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ನಾವು ಎಲ್ಲ ಬಿಜೆಪಿಯವರು ಭ್ರಷ್ಟರು ಅಂತ ಹೇಳ್ತಾರೆ. ಬಂಧುಗಳೇ, ನಾವೆಲ್ಲ ಕಣ್ಣಾರೆ ನೋಡ್ತೀವಿ, ಕಿವಿ ತುಂಬಾ ಕೇಳ್ತೀವಿ. ನಾವು ಕಣ್ಣ ಕಿವಿ ಇದ್ರೂ ನಾವು ಕೂಡ್ರಂತೆ ಇರ್ತೀವಿ. ಯಾಕಂದ್ರೆ ಅಧಿಕಾರಿಗಳು ಎಲ್ಲ ಕೈಗೊಂಬೆ ಆಗಿದ್ದಾರೆ, ಎಲ್ಲ ಪತ್ರಿಕೆಯಲ್ಲಿ 36 ಒಟ್ಟಿ ದಾಖಲೆಗಳನ್ನ ಬಿಜಾಪುರ ಜಿಲ್ಲೆಯಾಗಿದೆ. ಬಿಜಾಪುರ ಜಿಲ್ಲೆ ಆದ್ರೂ ಕೂಡ ಅವ್ರ ಮೇಲೆ ಒಬ್ಬರ ಮೇಲೆ ಕ್ರಮ ತಗೊಳ್ಳಿಲ್ಲ. ಇಂಥ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೇಕಾ? ನಾನು ಇಷ್ಟೇ ಒತ್ತಾಯನ ಮಾಡ್ತೀನಿ ಬಂಧುಗಳೇ. ಅವೈಜ್ಞಾನಿಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಮುಕ್ತ ರೈತರ ಮುಕ್ತ ಮತದಾರರ ಓಟ್ಗಳನ್ನು ಪಡ್ಕೊಂಡು 135ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಆಯ್ಕೆ ಮಾಡಿಕೊಂಡು ಅಧಿಕಾರ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರ ಕೇವಲ 1 ವರ್ಷದಲ್ಲಿ, ಕೇವಲ 12 ತಿಂಗಳಲ್ಲಿ ಕರ್ನಾಟಕವನ್ನು ಆಳಿರ್ತಕ್ಕಂಥ ಸುಮಾರು ಸ್ವಾತಂತ್ರ್ಯ ಸಿಕ್ಕಿ 75-77 ವರ್ಷಗಳಾಗುವುದು. ಇನ್ನು ಯಾವುದೇ ಸರ್ಕಾರ, ಯಾವುದೇ ಮುಖ್ಯಮಂತ್ರಿ ಈ ರೀತಿ ಭ್ರಷ್ಟಾಚಾರವನ್ನು ಮಾಡಿದ್ದನ್ನು ಈ ಜನ ಎಂದು ಕೇಳಿಲ್ಲ, ಎಂದು ನೋಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ ನಾನು. ಸಿದ್ದರಾಮಯ್ಯ ಅವ್ರ ಬಗ್ಗೆ ಬಹಳ ಗೌರವ ಇರ್ತಾರೆ. ಅವರು ಜನತಾ ಪಕ್ಷದಾಗಿದ್ರು. ಅವರು ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಬೊಮ್ಮಾಯಿ ಅವರು, ಜಯೇಶ್ ಪಟೇಲ್ ಅಂತ ಮಹನೀಯರ ನಾಯಕತ್ವದಲ್ಲಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ಗೆ ಹೋಗಿ ಕರ್ನಾಟಕದ ಮುಖ್ಯಮಂತ್ರಿ ಆದ ಮೇಲೆ ಆ ಮೌಲ್ಯ ಅಂತಕ್ಕಂಥ ವಿಷಯಕ್ಕೆ ಅಪಮಾನ ಮಾಡಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ನಮ್ಮಂತ ನಾಯಕರಿಗಷ್ಟೇ ಅಲ್ಲ, ಮಾಧ್ಯಮಗಳ ಮುಖಾಂತರವಾಗಿ ಸಣ್ಣ ಬಾಲಕರಿಗೆ ಕೂಡ ಇವತ್ತು ಮನೆ ಮಾತಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳಕತ್ತೀವಿ. ಬಿಜೆಪಿ ಅವರು ಕರ್ನಾಟಕದ ಎಲ್ಲಾ ಜನ ಯಾರು ನಿಮ್ಗೆ ಓಟ್ ಹಾಕ್ಯಾರಲ್ಲ ಅವ್ರ ಸಹ ಗಣಾಟಂಗಿರುವ ಹೇಳುವಂತ ಸಮಯ ಬಂದಂತ ಸಂದರ್ಭದಲ್ಲೂ ಕೂಡ ಆ ಕುರ್ಚಿಗೆ ಅಂಟ್ಕೊಂಡು ರಾಮಕೃಷ್ಣ ಹೆಗಡೆ ಅವರು ಕೇವಲ ಒಂದು ಫೋನ್ ಕದ್ದಾಲಿಕೆ ಆರೋಪ ಬಂದಾಗ 83ನೇ ಇಸ್ವಿ ಒಳಗೆ ಆರೋಪ ಏನು ಸಂಬಂಧ ಇಲ್ಲ. ವಿರೋಧ ಪಕ್ಷದ ನಾಯಕರು ಫೋನ್ ಕದ್ದು ಕೇಳಿರಿ ಅಂತಕ್ಕಂಥ ಆರೋಪ ವಿರೋಧ ಪಕ್ಷದವರು ಮಾಡಿದಾಗ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ನಾಯಕತ್ವ ಇಲ್ಲಿ ಅವ್ರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಿಮ್ಗೆ ಏನಾಗದಿರ್ತಕ್ಕಂಥ ಪ್ರಶ್ನೆಯನ್ನು ಜಾರಿಗೆ ಕೇಳಕ್ ಬಯಸ್ತೀನಿ ನಾನು. ನಿಮ್ಮಲ್ಲಿ ಕಾಂಗ್ರೆಸ್ ಆಗ್ತಿಲ್ಲ, ಕುರ್ಚಿ ಸಲ ಹೋಗಿರಿ ನೀವು. ಅಲ್ಲಿ ಕಾಂಗ್ರೆಸ್ ಹೆಚ್ಚು ಭ್ರಷ್ಟಾಚಾರ ಮಾಡಕತ್ತೀರಿ ನೀವು. ಹಂಗ ಒಂದು ಹಳ್ಳಿ ಯಾವ ಬಂಡದ ಗಾಡಿ ಮ್ಯಾಗ ಇರ್ತತಿ, ಆ ಗಾಡಿಗೆ ಯಾವ ಬಂಡ್ ಇರ್ತತಿ, ಆ ಹಳ್ಳಿಗೆ ಯಾವ ಬಂದ ಬರ್ತತಿ ನೋಡ್ರಿಲ್ಲ. ಮನ್ಯಾಗ ಬಿಳಿ ಬಂದಿದ್ರೆ ಅಲ್ಲಿ ಬಿಳಿ ಇರ್ತದೆ, ಕೆಂಪು ಬಂದಿದ್ರೆ ಅಲ್ಲಿ ಕೆಂಪು ಬಣ್ಣ ಆಕೈತಿ, ನೀಲಿ ಬಂದಿದ್ರೆ ಗೋಡಿಗೆ ನೀಲಿ ಬಣ್ಣ ಆಕೈತಿ. ಏನು ಕಾಂಗ್ರೆಸ್ ಗಾಡಿ ಒಳಗೆ ಹೋಗಿರಿ ನೀವು ಪೂರ್ಣ ಕಾಂಗ್ರೆಸ್ ಹುಟ್ಟಿರ್ತಕ್ಕಂಥ ಸಂದರ್ಭ ಹಿಡ್ಕೊಂಡು ಕೇಂದ್ರ ರಾಜ್ಯದಲ್ಲಿ ಏನು ದೊಡ್ಡ ದೊಡ್ಡ ಭ್ರಷ್ಟಾಚಾರ ಮಾಡಿದಾರ. ನೀವು ಕೇವಲ 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಮೀಸಿರ್ತಕ್ಕಂಥ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನು ಬಹಳ ಖಡಾಖಂಡಿತವಾಗಿ ಹೇಳಕ್ ಬಯಸ್ತೀನಿ ಬಂಧುಗಳೇ. ಇದೇ ನಿಮ್ ಸ್ವಂತ ಆಸ್ತಿ ಅಂತ ತಿಳ್ಕೊಂಡ್ರೆ ಏನು ಮುಖ್ಯಮಂತ್ರಿ ಸ್ಥಾನ ನಮ್ ತಿಳಿಯಲ್ದೇನು? ಎಲ್ಲರೂ ಹೇಳಕತ್ತೇವೆ, ದಾಖಲೆ ಹೇಳಕತ್ತೇವೆ. ನಮ್ಮ ಹೆಣ್ಮಕ್ಳು ಅರ್ಜಿನ ಕೊಟ್ಟಿಲ್ಲ ಅಂತ ಹೇಳಿ ಅರ್ಜಿ ಐತೆ, ಅದಕ್ಕೆ ವೈಟ್ನರ್ ಹಚ್ಚಿರಿ, ವೈಟ್ನರ್ ಹಚ್ಚಾರಿಲ್ಲ, ವೈಟ್ನರ್ ನೀವೊಬ್ರು ಹೇಳಿದ್ದಿಲ್ಲ. ಅಧಿಕಾರಿಗಳು ನಿಮ್ಮ ಅವ್ರದಾರಲ್ಲ, ಏನ್ ಬೇಕಂತ ಮಾಡ್ತಾರ. ಇದಿಷ್ಟು ಬೇಕಾ ನಿಮ್ಗೆ? ಶಾಶ್ವತ ಇರೋದ್ರಿ ಭೂಮಿ ಮ್ಯಾಗ ನೀವು ಇರೋದ್ರಲ್ಲಿ ಯಾರಿಗೂ ಜೀವನ ಶಾಶ್ವತ ಅಲ್ಲ, ಕುರ್ಚಿ ಶಾಶ್ವತ ಅಲ್ಲ. ನೀವು ಬದುಕಿರ್ತಕ್ಕಂಥ ಜೀವನ, ನಿಮ್ಮ ಒಳ್ಳೆಯ ಗುಣಗಳು ಜಗತ್ತಿಗೆ ಮಾರ್ಗದರ್ಶನಕ್ಕೆ ಸಿದ್ದರಾಮಯ್ಯ ಅವರೇ ತಕ್ಷಣ ರಾಜೀನಾಮೆ ಕೊಡಬೇಕಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ ನಾನು. ಬಂಧುಗಳೇ, 11 8ರಿಂದ 12 ತನಕ ನಾವು MLA ಮಂತ್ರಿ ಇದ್ದೀವಿ. ಅವ್ರ ಹೌಸ್ ರಾಜ್ ಭಾರದ್ವಾಜ್ ನಿಮ್ಮ ರಾಜ್ಯಪಾಲರಿದ್ರು ಆಗಿಲ್ಲಿ ದಿವಸ ಹೇಳಿಕೆ ಕೊಡೋರು ಅವರು. ಒಬ್ಬ MLA MP ಅಲ್ಲ, ರಾಜಕಾರಣಕ್ಕಿಂತ ಹೆಚ್ಚು ಕೆಟ್ಟ ಮಾತುಗಳನ್ನು ದಿವಸ ಹೇಳ್ತಿದ್ರು ಅವ್ರು ಪತ್ರಿಕೆಯಲ್ಲಿ. ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಪ್ರಾಸಿಕ್ಯೂಷನ್ ಅವರು ಪರ್ಮಿಷನ್ ಕೊಟ್ಟರು ಇಲ್ಲ. ಅವಾಗ ನಾವು ಕಾನೂನಿಗೆ ಗೌರವ ಕೊಟ್ಟು ಯಡಿಯೂರಪ್ಪನವರು ಜೈಲು ಕೂಡ ಹೋಗಿ ಬಂದಾರ. ನಾವು ಗೌರವ ಕೊಟ್ಟಿವಿ ಕಾನೂನಿಗೆ. ಬಿಜೆಪಿ ಅವ್ರು ನಾವು ಹಿಕ್ಕಟ್ಟು ನಿರಪರಾಧ ಹೊರಗೆ ಬಂದಾರ. ಅವರು ನೀವು ಮಾಡ್ರಿ, ನೀವು ತೋರಿಸ್ ಜನರಿಗೆ ಏನೋ ತಪ್ಪು ಮಾಡಿಲ್ಲ, ತಪ್ಪಲ್ಲಿ ನೀವೇ ಕೇಳಾಕತ್ತೀರಿ, ದಾಖಲೆ ಹೇಳಕತ್ತೇವಲ್ಲಿ.
ಮೈಸೂರು ಮೂಡ ಹಗರದೊಳಗ 4-5 ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ಆಗೈತಿ, ಪ್ಲಾಟ್ಗಳ ಅವ್ಯವಹಾರ ಹಂಚಿರಿ ಅಂತಕ್ಕಂಥ ಮಾತನ್ನು ದಾಖಲೆ ಹೇಳಕತ್ತಾವ. ಕಾಂಗ್ರೆಸ್ನವ್ರು ನೀವು ಹಿಡಿದು ನೀವೇನ್ರ ಸಾಧ್ಯ ಇಲ್ಲ. ಕರ್ನಾಟಕ ನೋಡಕತ್ತಿದ್ದಾರೆ. ಅಕಸ್ಮಾತ್ ಇವತ್ತ ಚುನಾವಣೆ ಆದ್ರೆ ಜೆಡಿಎಸ್ ಬಿಜೆಪಿ 160 ಸೀಟ್ MLA ಆರಿಸಿ ಬರ್ತಾವ ಗೊತ್ತಿರಿ ನಿಮಗೆಲ್ಲ. 160 ಆರಿಸಿ ಬರ್ತಾವ ಗೊತ್ತಿರಿ ನಿಮಗೆ. ನಾನು MP ತೋರಿಸ್ಕೊಟ್ಟಾರ ಬಿಜೆಪಿಗೆ ಏನು ಹೋಗಿ ಚೆನ್ನಾಗಿ ಕೊಟ್ಟಾರ ನಿಮ್ಗೆ ಗ್ಯಾರಂಟಿ ತಿರಸ್ಕಾರ ಮಾಡ್ಯಾರ. ರಾಜ್ಯಪಾಲ ಎಂದೂ ಮಾತಾಡೋರು ತಾವರ್ಚಂದ್ ಗೆಲೋಟ್ ಅಂತ ರಾಜ್ಯಪಾಲ ನಿಲ್ಲಿಸುವುದು ದಲಿತ ವ್ಯಕ್ತಿ ಅವರು. ಅವ ಅರಿವಾಂಟಿ ಸೋಚ ಆ ಬಾಯವರು ಬಚ್ಚಲ್ ಮಾವನಿಂದ ಬಾಯ ಗಟಾರ್ ನಿಂದು ಬಂಗ್ಲಾದಾಗ ಆಗಿರ್ತಕ್ಕಂಥದ್ದು ಅಲ್ಲೇ ಇಲ್ಲಿ ಬರ್ತಾರೆ. ಹುಚ್ಚಾರ ಕೈ ಕೊಡಬೇಕು ಗೊತ್ತಿಲ್ಲ ಬಿಜೆಪಿ ಅವ್ರು ಯಾರು ಈ ಜನ ನಿದ್ದೆ ಮಾಡಿದ್ರು ತಿಳ್ಕೊಂಡು ಏನ್ ಹಾಕಿ ನೋಡುತ್ತೆ ಮುತ್ತಿಗೆ ಹಾಕಿ ನೋಡುದು ಏನು ಮುಖ್ಯಮಂತ್ರಿ ಹಾಕ್ತಾರೆ ರಾಜ್ ಹಾಕಿ ನೋಡೋದು ಬರ್ತೀವಿ ನಾವಲ್ಲ. ಹೊಡಿಗೆ ತಗೊಂಡ್ ಬರ್ತೀವಿ, ಬಂದೂಕ್ ತಗೊಂಡ್ ಬರ್ತೀವಿ. ಐವಾಂಟಿ ಸೋಚ ತಿಳ್ಕೊಂಡ್ ಬಂದೀವಿ. MLC ಆಣಿ ಮಾಡೀನಿ ಜಮೀರ್ ಅಹ್ಮದ್ ಏನ್ ಮಾತಾಡೋದು ಎಷ್ಟು ಬೈರೇಗೌಡ ಏನ್ ಬೈರೇಗೌಡ ನಿಮ್ಮ ಬಗ್ಗೆ ಭಾಗ ಹೊರ ಇರ್ತಾನೆ ನಮ್ ಕೇಳವ ಫಸ್ಟ್ MLA ನನ್ನ ಕುರ್ಚಿ ಮಾತಾಡಿರ್ತಾವ ಅವ್ರ ಸತ್ತಾಗ ಏನು ಮಾತಾಡ್ತಿ ಅಂತ ತಿಳಿದಿದ್ದಲ್ಲ. ಅವ್ರು ಬಹಳ ವಜನ ಮಂತ್ರಿ ಅಂತ ತಿಳಿದಿದ್ದಲ್ಲ. ಅವರು ಎಷ್ಟು ಬೈರೇಗೌಡ ಬಹಳ ನಾಲಾಕಾಗಿನಿ ಕಂದಾಯ ಮಂತ್ರಿ ಆಗಿರಾಕ ನಾಲಾಕಾಗಿ ಒಬ್ರು ಇಬ್ಬರಲ್ಲ. DK ಶಿವಕುಮಾರ್ ಭ್ರಷ್ಟಾಚಾರದ ಅಪರಾವತಾರ ಯಾರಂದ್ರೆ DK ಶಿವಕುಮಾರ್. ಮಂದಿಗೆ ಹೇಳಕತ್ತಾರ. ಇನ್ನೊಬ್ಬ ವಿದ್ಯುತ್ ಮಂತ್ರಿ ಇದ್ರು ಗೊತ್ತಿರಲಿ ನಿಮಗೆ. ವಿದ್ಯುತ್ ಮಂತ್ರಿ ಇದ್ದಾಗ ಒಂದು ಟೆಂಡರ್ ಕರೆದ್ರು ಅವ್ರು. ಯಾವ ಟೆಂಡರ್? ಸೋಲಾರ್. ನೆನಪಾಯ್ತಿಲ್ಲ ನಿಮಗೆ? ಸೋಲಾರ್ ಟೆಂಡರ್ ಕರೆದಾರ ಅವ್ರು. ಎಷ್ಟು ಟೈಮ್ ಟೆಂಡರ್ ಕರೆಯಕ ಅರ್ಜಿ ಹಾಕ್ಬೇಕಲ್ಲ ನೀವು. ಮೊಬೈಲ್ದಾಗ ಹಾಕ್ರಿ ಅರ್ಜಿ ಹಾಕಿ ಟೈಮರ್ ಎಷ್ಟು ಬೇಕು ಹೇಳ್ರಿ ನೋಡೋರು. ಎಷ್ಟು ಟೈಮ್ ಕೊಟ್ರಿ ಅಧ್ಯಕ್ಷರ? 10 ನಿಮಿಷ ಇಲ್ಲ, 5 ಸೆಕೆಂಡ್ 10 ಸೆಕೆಂಡ್ ಯಾವ ಅರ್ಜಿ ಹಾಕ್ತಾರ? ಯಾರು ಇಲ್ಲ. ಆ ಸೋಲಾರ್ ಗುತ್ತಿಗೆ ತನಗೆ ಯಾರ್ಯಾರು ಬೇಕೋ ಕೊಟ್ಟಿರ್ತಕ್ಕಂಥ DK ಶಿವಕುಮಾರ ಬಿಜೆಪಿ ಅವರು ನೀವು ಭ್ರಷ್ಟಾಚಾರ ಹೇಳಕತ್ತೀರಿ. ನಾಯಿಗಿಂತ ಕಡಿ ನೀನು, ಬೀದಿ ನಾಯಿಗಿಂತ ಕಡಿ ನಿನ್ನ ಮಾತುಗಳು. ಮತ್ತೆ ಏನೋ ಬಗಳ್ತೀರಿ ನೀವೆಲ್ಲ ಕಾಂಗ್ರೆಸ್ನವರು. ಏನು ಐತಿಗೆ ಹಾಕೈತಿ ನಿಮಗ? 2014ರಿಂದ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನಡೆಯಕತ್ತಲ್ಲಿ ಹುಡುಕೊಂಬರುವಂತ ಭ್ರಷ್ಟಾಚಾರ ಇದ್ರಲ್ಲ ಮಂತ್ರಿಗಳ ಮೇಲೆ, ಕೇಂದ್ರ ಪ್ರಧಾನಮಂತ್ರಿ ಮ್ಯಾಗ. ಅಕಸ್ಮಾತ್ ಒಂದೇ ಒಂದು ಭ್ರಷ್ಟಾಚಾರ ಬಂದ್ರೆ ನಾವು ಪಕ್ಷನೇ ಆಗಿಲ್ಲ, ವಿಸರ್ಜನೆ ಮಾಡಿಬಿಡ್ತೀವಿ ನಾವು.